ಜನರಿಗೆ ಕರ್ನಾಟಕದ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ದೊಡ್ಡ ಬರೆ ಈಗ ಮತ್ತೆ ಬೀಳ್ತಾ ಇದೆ. ಏನದು? ಪ್ರತಿನಿತ್ಯ ನಾವು ಬಳಸುವಂತ ಹಾಲು, ಅದರಲ್ಲೂ ನಂದಿನಿ ಹಾಲು. ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆ. ಹಾಲಿನ ದರ ಏರಿಕೆಗೆ ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ. ಬಸ್ ಚಾರ್ಜ್ ಆಯ್ತು, ಮೊನ್ನೆ ಮೆಟ್ರೋ ಚಾರ್ಜ್ ಆಯ್ತು, ವಾಟರ್ ಬಿಲ್ಲು ಏರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲೆಲ್ಲ ವ್ಯವಸ್ಥೆ ಆಗಿದೆ. ಕರೆಂಟ್ ಬಿಲ್ಲು ಈಗ ಅದು ನಮ್ಗೆ ಡೈರೆಕ್ಟಾಗಿ ಹೊರತಾ ಗೊತ್ತಾಗ್ತಿಲ್ಲ, ಯೋಜನೆ ನಿಲ್ಲಿ ಆಮೇಲೆ ಗೊತ್ತಾಗುತ್ತೆ ಎಷ್ಟೆಷ್ಟು ಬಿಲ್ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಇದರ ನಡುವಿನೇ ಇದೀಗ ಇನ್ನು ಮದ್ಯದ ರೇಟ್ ಅಂತೂ ಬಿಡಿ, ಅದು ಬೇಕಾದಾಗೆಲ್ಲ ಸರ್ಕಾರ ಬಳಸ್ಕೊಳ್ತಾ ಇದೆ. ಈಗ ಹಾಲಿನ ದರ ಏರಿಕೆ 4 ರೂಪಾಯಿ. 1 ಲೀಟರ್ಗೆ 4 ರೂಪಾಯಿ ಏರಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮೊನ್ನೆನೇ ಇನ್ಫ್ಯಾಕ್ಟ್ ಈ ಬಹಳಷ್ಟು ಒಕ್ಕೂಟಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ KMF ನ ಮೇಲಿನ ಮೇಲೆ ಒತ್ತಾಯ ಮಾಡ್ತಾ ಇವೆ ಅಂತ ಒಂದು ಸಭೆಯನ್ನ ಸೇರಲಾಗಿತ್ತು. 10 ರೂಪಾಯಿ ಏರಿಕೆಗೆ ಅವರೆಲ್ಲ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅಷ್ಟೆಲ್ಲ ಆಗಲ್ಲ, ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಅವತ್ತು CM ಹೇಳಿದ್ದರು. ಅದರಂತೆ ಇದೀಗ ನಿರ್ಧಾರ ಮಾಡಲಾಗಿದ್ದು 4 ರೂಪಾಯಿ ಏರಿಕೆ ಮಾಡಲಾಗಿದೆ. ನೀವೇನು ಬ್ಲೂ ಮಿಲ್ಕಿಗೆ 48 ರೂಪಾಯಿ ಕೊಡ್ತಾ ಇದ್ರಲ್ಲ, ಅದೀಗ 52 ರೂಪಾಯಿ ಆಗುತ್ತೆ. ಅದನ್ನು ಹೊರತುಪಡಿಸಿ ಉಳಿದಂಥ ಹಾಲಿನ ದರ ಹೇಗೆ ಹೆಚ್ಚಿಗೆ ಆಗುತ್ತೆ ಅನ್ನುವಂಥದ್ದು ನೀವು ಇನ್ನೊಂದು ಕೆಲವೇ ಕ್ಷಣಗಳು TV9 ನಲ್ಲಿ ನೋಡ್ಬೋದು. ಆಮೇಲೆ 4 ರೂಪಾಯಿ ಯಾರಿಗಿದು? ಇದು ಒಕ್ಕೂಟಗಳಿಗೋ KMFಗೋ ಏನಿದು? ರೈತರಿಗೆ ಆ 4 ರೂಪಾಯಿನೂ ರೈತರಿಗೆ ಕೊಡ್ತೀವಿ ಅನ್ನುವಂಥನ್ನ ಸರ್ಕಾರ ಹೇಳಿದೆ. ಸೊ ನಮ್ಮ ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಸನ್ನ, ಏನ್ ಕದೆ ಪ್ರಸನ್ನ? ಮತ್ತೀಗ 4 ರೂಪಾಯಿ ಏರಿಕೆ ಅನ್ನುವಂಥದ್ದೊಂದು ಸುದ್ದಿ ಬರ್ತಾ ಇದೆಯಲ್ಲ, ಈ 4 ರೂಪಾಯಿ ಕಂಪ್ಲೀಟ್ ಆಗಿ ಈ ಹೈನುಗಾರಿಕೆಯಲ್ಲಿ ತೊಡಗಿರುವಂತ ರೈತರಿಗೇನೆ ಹೋಗುತ್ತಾ? ಏನ್ ಕತೆ, ಏನ್ ವಿಚಾರ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಮಾಲ್ತೇಶ್, ಹಾಲಿನ ದರವನ್ನ ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಸಿ ಇದೀಗ ಕ್ಯಾಬಿನೆಟ್ ಅನುಮೋದನೆಯನ್ನ ಕೊಟ್ಟಿದೆ. ಹಾಲು ಒಕ್ಕೂಟಗಳು ಪ್ರತಿ ಲೀಟರ್ಗೆ 5 ರೂಪಾಯಿಯನ್ನ ಏರಿಕೆಯನ್ನ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ರು. ಮತ್ತು ಅದರಲ್ಲಿ 5 ರೂಪಾಯಿ ಏರಿಕೆಯನ್ನ ಮಾಡಿದ್ರೆ 3 ರೂಪಾಯಿ ರೈತರಿಗೆ ಕೊಡ್ತೀವಿ, 2 ರೂಪಾಯಿನ ನಾವು ಹಾಲು ಒಕ್ಕೂಟಗಳು ನಿರ್ವಹಣೆಗಾಗಿ ಇಟ್ಕೊಳ್ತೀವಿ ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕಳೆದ 3 ದಿನಗಳ ಹಿಂದೆ ಚರ್ಚೆ ಮಾಡಲಾಗಿತ್ತು. ಆದ್ರೆ ಅವತ್ತು ಮುಖ್ಯಮಂತ್ರಿಗಳು ಒಪ್ಪಿರಲಿಲ್ಲ. ನೇರವಾಗಿ ಹೆಚ್ಚಳ ಆಗುವಂತ ಎಲ್ಲ ದರವನ್ನು ಕೂಡ, ಅಂದ್ರೆ 3 ರೂಪಾಯಿ ಏರಿಸಲಿ 5 ರೂಪಾಯಿ ಏರಿಸಲಿ, ಪ್ರತಿಯೊಂದು 1 ರೂಪಾಯಿ ಕೂಡ ನೇರವಾಗಿ ಹಾಲು ಉತ್ಪಾದಕನಾದಂತ ರೈತನಿಗೆ ಸಲ್ಲಬೇಕು ಅನ್ನುವಂತಹ ಒಂದು ನಿಲುವಿಗೆ ಅವತ್ತು ಮುಖ್ಯಮಂತ್ರಿಗಳು ಬದ್ಧರಾಗಿದ್ರು. ಆದ್ರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ 4 ರೂಪಾಯಿ ಏರಿಕೆಗೆ, ಅಂದ್ರೆ 3 ರೂಪಾಯಿ ಕಡಿಮೆ ಆಗುತ್ತೆ ಮತ್ತು 5 ರೂಪಾಯಿ ಹೆಚ್ಚಳದಿಂದಾಗಿ ಗ್ರಾಹಕರಿಗೂ ಕೂಡ ಹೊರೆ ಬೀಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ 4 ರೂಪಾಯಿ ಏರಿಕೆಯನ್ನ ಮಾಡೋದಕ್ಕೆ ಪ್ರತಿ ಲೀಟರ್ಗೆ ಕ್ಯಾಬಿನೆಟ್ ಅನುಮೋದನೆಯನ್ನ ಕೊಟ್ಟಿದೆ. ಇದರಲ್ಲಿ ಎಷ್ಟು ರೂಪಾಯಿಯನ್ನ KMF ಗೆ ಪಡೆದುಕೊಳ್ತಾರೆ ಅನ್ನುವಂಥದ್ದು ಪ್ರಮುಖ ಆಗುತ್ತೆ. ನೇರವಾಗಿ 4ಕ್ಕೆ 4 ರೂಪಾಯಿನೂ ಕೂಡ ರೈತರಿಗೆ ನೀಡೋದಕ್ಕೆ ಸರ್ಕಾರ ಬದ್ಧವಾಗಿದೆಯಾ, ಅಥವಾ 3 ರೂಪಾಯಿ ರೈತರಿಗೆ 1 ರೂಪಾಯಿ ಹಾಲು ಒಕ್ಕೂಟಗಳಿಗೆ ನೀಡೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆಯಾ ಅನ್ನುವಂತಹ ವಿಚಾರ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಬೇರೆ ಬೇರೆ ಬೆಲೆ ಏರಿಕೆಯ ಕಾರಣಕ್ಕೋಸ್ಕರ ಸರ್ಕಾರ ಈಗಾಗಲೇ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗ್ತಾ ಇದೆ. ವಿದ್ಯುತ್ ದರದಿಂದ ಹಿಡಿದು ಬಸ್ ಪ್ರಯಾಣದ ದರವನ್ನು ಕೂಡ ಹೆಚ್ಚಳ ಮಾಡಿರುವಂತಹ ಸರ್ಕಾರ ಗ್ಯಾರಂಟಿಗಳನ್ನ ಕೊಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇದೀಗ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಿ, ಇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2ನೇ ಬಾರಿಗೆ ಹೆಚ್ಚಳ ಮಾಡ್ತಾ ಇರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ವ್ಯಾಪಕವಾದಂತಹ ಟೀಕೆಗಳಿಗೂ ಕೂಡ ಗುರಿಯಾಗುವಂತ ಸಾಧ್ಯತೆ ಇದೆ. ಮತ್ತೆ ಆಡಳಿತಾತ್ಮಕ ವೆಚ್ಚವನ್ನ ಒಕ್ಕೂಟಗಳಿಗೆ ಕೊಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಆದ್ರೆ ಯಾಕೆ ಗ್ರಾಹಕರಿಂದ ಅದನ್ನ ಪಡೆದುಕೊಳ್ಳಲಾಗ್ತಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಮತ್ತು ಹಾಲು ಉತ್ಪಾದನೆ ಸಾಕಷ್ಟು ಹೆಚ್ಚಳ ಆಗಿದೆ. ಈಗ ನಿರೀಕ್ಷೆಯನ್ನು ಮೀರಿ ಹಾಲು ಉತ್ಪಾದನೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನ ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡುತ್ತಾ, ಅಥವಾ ಬೇರೆ ಬೇರೆ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳ ಮೂಲಕ ಹೊರ ರಾಜ್ಯಗಳಿಗೆ ವಹಿವಾಟನ್ನು ಕೂಡ KMF ಮತ್ತು ಉಳಿದಂತಹ ಹಾಲು ಒಕ್ಕೂಟಗಳು ವಿಸ್ತರಣೆಯನ್ನ ಮಾಡ್ಕೊಳ್ತಾವ? ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಮತ್ತು ಬೇರೆ ಬೇರೆ ಹಾಲು ಒಕ್ಕೂಟಗಳಿಗೆ ಬರ್ತಾ ಇರುವಂತಹ ಆದಾಯದಲ್ಲಿ ಕೊರತೆ ಏನೂ ಇಲ್ಲ. ಇಂಥ ಸಂದರ್ಭದಲ್ಲಿ ಇದೀಗ ಗ್ರಾಹಕರಿಗೆ ಈ ರೀತಿ 4 ರೂಪಾಯಿಯನ್ನ ಪ್ರತಿ ಲೀಟರ್ಗೆ ಏರಿಕೆ ಮಾಡಿರುವಂತದ್ದು ಸಣ್ಣ ವಿಷಯ ಏನೂ ಅಲ್ಲ. ಈ ಕಾರಣಕ್ಕೋಸ್ಕರ ಬಹುತೇಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತ ಆಗುವಂತ ಸಾಧ್ಯತೆಗಳಿದಾವೆ. ಕ್ಯಾಬಿನೆಟ್ ನಲ್ಲಿ ಈಗ 4 ರೂಪಾಯಿಗೆ ಅನುಮೋದನೆ ಸಿಕ್ಕಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಆದ್ರೆ ನೇರವಾಗಿ 4 ರೂಪಾಯಿಯೂ ಕೂಡ ರೈತರಿಗೆ ಹೋಗುತ್ತಾ, ಅಥವಾ ಹಾಲು ಉತ್ಪಾದಕರ ಜೊತೆಗೆ ಹಾಲು ಒಕ್ಕೂಟಗಳಿಗೂ ಕೂಡ ಈ ದರದಲ್ಲಿ ಹಂಚಿಕೆ ಆಗುತ್ತಾ ಅನ್ನುವಂತ ವಿಷಯ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಮಾಲ್ತೇಶ್. ಓಕೆ, ಅಂದ್ರೆ ಪ್ರಸನ್ನ, ಈಗ ಈ ಹಾಲು ಒಕ್ಕೂಟದವ್ರದ್ದು ಅಥವಾ ಯಾವುದೇ ಈಗ ವಿದ್ಯುತ್ ಬಿಲ್ಲು ಅಥವಾ ವಾಟರ್ ಬಿಲ್ಲು ಏನೋ ಹೆಚ್ಚು ಮಾಡ ಆಯಾ ಪ್ರಸರಣ ಇಲಾಖೆಗಳು ಏನಿರುತ್ತೆ ಅಥವಾ ಈ ತರದ ಒಕ್ಕೂಟಗಳೇನಿರುತ್ತೆ, ಇವರೆಲ್ಲ ಫಸ್ಟ್ ಒಂದು ಸೂಚಿಸ್ತಾರೆ, ನಮಗೆ ಖರ್ಚಾಗ್ತಾ ಇದೆ, ಆಡಳಿತ ನಡೆಸೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಇದೆಲ್ಲ ಒಂದು ಸ್ಟ್ರಾಟಜಿ. ಇದು ಯಥಾಪ KMF ಸಲ್ಸರ್ KMF
ಈಗ ಇವರು ಆಡಳಿತ ನಿರ್ವಹಣೆಗೆ ಈಗ ಮೊನ್ನೆಯಿಂದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು ಅದೇ ಕಂಪ್ಲೀಟ್ ಆಗಿ ರೈತರಿಗೆ ಹೋಗ್ಬೇಕು ಅಂತ. ಈಗ ಆಡಳಿತ ನಿರ್ವಹಣೆಗೆ ಇಲ್ಲಿ ಮತ್ತೆ ಇವ್ರು ಲಾಸ್ ಅಂತ ತೋರಿಸ್ತಾರೆ, ಮತ್ತೆ ಮುಂದೆ ಇನ್ನೊಂದು ತಗೊಂಡ್ಬರ್ತಾರೆ ಪ್ರಸ್ತಾವನೆಯನ್ನ, ಮತ್ತೆ ಹೈಕ್ ಮಾಡ್ತಾರೆ. ಇದೊಂದು ರೀತಿ ಸ್ಟ್ರಾಟಜಿ ಆಗಿ ಹೋಗಿದೆ. ಹಾಗಾಗಿ ಇದು ಕಂಪ್ಲೀಟ್ ರೈತರಿಗೆ ಹೋಗೋದು ಅಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರ್ಬೋದು, ಅಥವಾ ಒತ್ತಡ ಎಷ್ಟಿದೆ ಒಕ್ಕೂಟಗಳದ್ದು ನಮಗೂ ಆಡಳಿತ ನಿರ್ವಹಣೆಗೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಸನ್ನ? ಮಾಲ್ತೇಶ್, ಇಲ್ಲಿ ಹಾಲು ಒಕ್ಕೂಟಗಳು ಖರ್ಚು ವೆಚ್ಚವನ್ನ ಕಡಿಮೆ ಮಾಡಬೇಕು, ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಆದ್ರೆ ಒಕ್ಕೂಟಗಳು ಎಷ್ಟು ಅಗತ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಜನರನ್ನ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡ್ಕೊಂಡಿದ್ದಾವೆ. ಬೇರೆ ಬೇರೆ ರೀತಿಯ ಆಡಳಿತಾತ್ಮಕವಾದಂತಹ ಅನಗತ್ಯವಾದಂತಹ ವೆಚ್ಚಗಳಿಂದಲೂ ಕೂಡ ಹಲವು ಒಕ್ಕೂಟಗಳು ನಷ್ಟವನ್ನ ಅನುಭವಿಸ್ತಾ ಇದ್ದಾವೆ. ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇರಬಹುದು, ಆದ್ರೆ ಆಡಳಿತ ವೆಚ್ಚ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ. ಇದನ್ನ ಸರಿದಾರಿಗೆ ತರಬೇಕಂತ ನಿಟ್ಟಿನಲ್ಲಿ ಆಡಳಿತಾತ್ಮಕ ವೆಚ್ಚವನ್ನ ಯಾವುದೇ ಕಾರಣಕ್ಕೂ ಕೂಡ 2.5% ಗಿಂತ ಕಡಿಮೆ ಮಾಡಬೇಕು. ಅಂದ್ರೆ ಬರುವಂತಹ ಆದಾಯದಲ್ಲಿ ಆಡಳಿತಾತ್ಮಕ ವೆಚ್ಚ 2.5% ಗಿಂತ ಜಾಸ್ತಿ ಮೀರಬಾರದು ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಹಾಲು ಒಕ್ಕೂಟಗಳಿಗೆ ಒಂದು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. 3 ತಿಂಗಳ ಒಳಗಾಗಿ ಎಲ್ಲಾ ಒಕ್ಕೂಟಗಳು ಕೂಡ ಆಡಳಿತಾತ್ಮಕ ವೆಚ್ಚವನ್ನ 2% ಕಡಿಮೆ ಮಾಡಲೇಬೇಕು, ಇಳಿಸಲೇಬೇಕು ಅಂತ ಹೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಇದೀಗ ಹಾಲು ಒಕ್ಕೂಟಗಳು ಹೇಳ್ತಾ ಇರುವಂತದ್ದು, ಕೆಲವೊಂದಿಷ್ಟು ಹಾಲು ಒಕ್ಕೂಟಗಳು ನಷ್ಟದಲ್ಲಿದ್ದಾವೆ ಮತ್ತು ನಿರ್ವಹಣೆಯ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ, ಪಶು ಆಹಾರದ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನ ಸರಿದೂಗಿಸಬೇಕು ಅಂತಂದ್ರೆ ನಮ್ಗೆ ಕನಿಷ್ಠ 5 ರೂಪಾಯಿಯಷ್ಟು ಹಾಲಿನ ದರವನ್ನ ಏರಿಸಲೇಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಇದು ಸುದೀರ್ಘವಾಗಿ 4-5 ತಾಸುಗಳ ಚರ್ಚೆ ಆದ ಬಳಿಕವೂ ಕೂಡ ಮುಖ್ಯಮಂತ್ರಿಗಳು ಕಳೆದ 3 ದಿನಗಳ ಹಿಂದಿನ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ. ಮತ್ತು ಮುಖ್ಯಮಂತ್ರಿಗಳು ಅವತ್ತು ಕೊಟ್ಟಂತಹ ನಿರ್ದೇಶನ ಏನು ಅಂತಂದ್ರೆ, ನೇರವಾಗಿ ನೀವು ಏರಿಕೆ ಮಾಡುವಂತಹ ಪ್ರತಿ ಲೀಟರ್ನ ಹಾಲಿನ ದರವು ಕೂಡ ಉತ್ಪಾದಕರಿಗೆ ಹೋಗ್ಬೇಕು ಅನ್ನುವಂಥದ್ದು. ಆದ್ರೆ ಇವತ್ತು 4 ರೂಪಾಯಿ ಏರಿಕೆ ಮಾಡಿರೋದ್ರಲ್ಲಿ 4ಕ್ಕೆ 4 ರೂಪಾಯಿ ಉತ್ಪಾದಕರಿಗೆ ಹೋಗುತ್ತಾ, ಅಥವಾ ಈಗ ನಷ್ಟದಲ್ಲಿ ಇರುವಂತಹ ಹಾಲು ಒಕ್ಕೂಟಗಳ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಿರ್ವಹಣಾ ವೆಚ್ಚ ಅಥವಾ ಆಡಳಿತಾತ್ಮಕ ವೆಚ್ಚವನ್ನ ಸರಿದೂಗಿಸೋದಕ್ಕೆ ಈ ಒಂದು ಹೆಚ್ಚಾಗಿರುವಂತಹ ದರದಲ್ಲಿ 1 ರೂಪಾಯಿ ಅಥವಾ 2 ರೂಪಾಯಿಯನ್ನ ಒಕ್ಕೂಟಗಳಿಗೆ ಸರ್ಕಾರ ನೀಡೋದಕ್ಕೆ ಏನಾದ್ರು ಅನುಮತಿ ಕೊಟ್ಟಿದ್ಯಾ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರ್ಬೇಕಾದ ವಿಚಾರ. ಆದ್ರೆ ಇಷ್ಟು ಪ್ರಮಾಣದಲ್ಲಿ, ಗಣನೀಯ ಪ್ರಮಾಣದಲ್ಲಿ ಹಾಲಿನ ಉತ್ಪಾದನೆ ಇರುವಂತಹ ಸಂದರ್ಭದಲ್ಲೂ ಕೂಡ ಹಾಲು ಒಕ್ಕೂಟಗಳು ನಷ್ಟಕ್ಕೆ ಹೋಗ್ತಾ ಇರುವಂತದ್ದು ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ಬೇಕಾ ಅಂತ ಅಗತ್ಯತೆ ಖಂಡಿತವಾಗಿಯೂ ಇದ್ದೇ ಇದೆ ಮಾಲ್ತೇಶ್. ಕರೆಕ್ಟ್. ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು.